online classes. In the last class, in a chapter molecular basis of inheritance, we were discussing about genetic code. Okay, we were discussing about genetic codes. So in that we have discussed about the properties of genetic codes, and remember that a tabular column that we have to practice some of the genetic codes, and there are amino acids and the properties of genetic codes. This is very important. So they ask in a theory as well as competitive exams about the genetic code. So now we will discuss about mutation and those genetic codes. So what are the relation between this mutation and a particular genetic code? So a mutation. So first mutation is sudden change occurs in nucleotide sequences. So these nucleotide sequences, they are nothing but they are codons. Okay, if any changes happens in codon, this codon changes. As this codon changes, the amino acid sequences in polypeptide, also changes. So ಯಾವುದೇ ಸಡನ್ ಚೇಂಜ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಒಳಗೆ ಆಯಿತು, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂದ್ರೆ ಕೋಡಾನ್ಸ್ ಒಳಗೆ ಆಯ್ತು ಅಂದ್ರೆ ಕೋಡಾನ್ ಕೂಡ ಏನಾಗ್ತೈತಿ, ಚೇಂಜ್ ಆಗ್ಬಿಡ್ತೈತಿ. ಸೊ ಕೋಡಾನ್ ಚೇಂಜ್ ಆಯ್ತು ಅಂದ್ರೆ ಪರ್ಟಿಕ್ಯುಲರ್ ಅಮೈನೋ ಅಸಿಡ್ಸ್ ಇನ್ನೂ ಕೂಡ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಬಿಕಾಸ್ ಕೋಡಾನ್ಸ್ ರಿಪ್ರೆಸೆಂಟೆಡ್ ಅಮೈನೋ ಅಸಿಡ್ಸ್. ಕೋಡಾನ್ ಚೇಂಜ್ ಆಯಿತು, ಅಮೈನೋ ಆಸಿಡ್ ಕೂಡ ಚೇಂಜ್ ಆಗ್ತೈತಿ. ಅಮೈನೋ ಆಸಿಡ್ ಚೇಂಜ್ ಆಯ್ತು ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಲಿಪೆಪ್ಟೈಡ್ ಆರ್ ಪ್ರೋಟೀನ್ ಇದು ಕೂಡ ಏನಾಗ್ತೈತ್ರಿ, ಚೇಂಜ್ ಆಗ್ತೈತಿ. ಸೊ ದಿಸ್ ಸಡನ್ ಚೇಂಜ್ ಇಟ್ ಮೇ ಅಕರ್ ಡ್ಯೂರಿಂಗ್ ರೆಪ್ಲಿಕೇಶನ್. ಅಲ್ಲಿಯೂ ಆಗಬಹುದು, ಬಿಕಾಸ್ ಇಟ್ ಈಸ್ ಅ ವೆರಿ ಫಾಸ್ಟ್ ಪ್ರೊಸೆಸ್. ರೆಪ್ಲಿಕೇಶನ್ ಬಹಳ ಏನೈತಿ, ಫಾಸ್ಟ್ ಪ್ರೊಸೆಸ್ ಐತಿ. ಆಲ್ಸೋ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್ ಒಳಗೂ ಚಾನ್ಸಸ್ ಇರ್ತಾವೆ ಮಿಸ್ ಮ್ಯಾಚ್ ಆಗೋದು, ಆಡಿಷನ್ ಆಗೋದು ಅಥವಾ ಡಿಲೀಷನ್ ಆಗೋದು ಅಥವಾ ಸಬ್ಸ್ಟಿಟ್ಯೂಷನ್ ಆಗೋದು. ರೆಪ್ಲಿಕೇಶನ್ ಒಳಗೂ ಕೂಡ ಏನಾಗ್ತೈತ್ರಿ, ಇಂಥ ಚಾನ್ಸಸ್ ಇರ್ತಾವೆ. ಸೊ ಮ್ಯೂಟೇಷನ್, addition of nucleotides. So one particular sequence ಒಳಗ ಯಾವುದೇ ಒಂದು ಸೀಕ್ವೆನ್ಸ್ ಅಡೆನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್ ಆಡ್ ಆಗಬಹುದು. ಸೊ ಆಡ್ ಆದ ತಕ್ಷಣ ಏನಾಗ್ತೈತ್ರಿ, ಮತ್ತೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಕೋಡಾನ್ಸ್ ಒಳಗೆ ಏನಾಗ್ತೈತ್ರಿ, ಚೇಂಜ್ ಆಗುತ್ತೆ. addition or could be by deletion. It could be by deletion. So one particular nucleotide sequences delete ಆಗಬಹುದು. So delete ಆಯ್ತು ಅಂದ್ರೆ ಏನಾಗ್ತೈತ್ರಿ, ನೆಕ್ಸ್ಟ್ ಮೂರು ಸೀಕ್ವೆನ್ಸಸ್ ಏನಾಗ್ತಾವ್ರಿ, ಕೋಡಾನ್ ಆಗ್ತಾವ. or it could be by substitution. Substitution in the sense A ಬದಲಾಗಿ T ಬರಬಹುದು, C ಬರಬಹುದು, G ಬರಬಹುದು. G ಬದಲಾಗಿ C ಬರಬಹುದು, T ಬರಬಹುದು, ವಾಟ್ ಎವರ್ ಇಟ್ ಮೇ ಬಿ. ಒಂದು ನ್ಯೂಕ್ಲಿಯೋಟೈಡ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಜೊತೆ ಏನಾಗ್ತೈತಿ, ರಿಪ್ಲೇಸ್ ಆಗ್ತೈತಿ. ಸಬ್ಸ್ಟಿಟ್ಯೂಷನ್, ರಿಪ್ಲೇಸ್ಮೆಂಟ್, deletion means entire nucleotide sequences cut ಆಗಿ ಹೊರಗೆ. addition,
ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ನಡು ಯಾವ್ದಾರ ಒಂದು ನ್ಯೂಕ್ಲಿಯೋಟೈಡ್ ಆಡ್ ಆಗ್ಬೋದು. ಇದು ರೆಪ್ಲಿಕೇಶನ್ ಒಳಗಾಯ್ತಂದ್ರ ಥೈಮಿನ್ ರೆಸ್ಪಾನ್ಸ್ ಥೈಮಿನ್ ಇರ್ತೈತಿ. ಟ್ರಾನ್ಸ್ಕ್ರಿಪ್ಷನ್ ಒಳಗಿದ್ದಾಗ ಥೈಮಿನ್ ಬದಲಾಗ ಯುರಾಸಿಲ ಇರ್ತೈತಿ, ನೆನಪಿಟ್ಕೊಳ್ಳಿ. ಸೊ ಮ್ಯೂಟೇಷನ್ ಆಗ್ಬೇಕಂದ್ರೆ ಯಾವುದರ ಒಂದು ಕಾಸ್ ಆಗ್ಬೋದು, ಆಡರೇ ಆಗ್ಬೋದು. ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಒಳಗೆ ಆಡ್ ಆಯ್ತಂದ್ರೆ ಏನಾಗ್ತೈತ್ರಿ, ಸಪೋಸ್ ಜಿ ಮತ್ತು ಸಿ ನಡು ಎ ಆಡ್ ಆಯ್ತಂದ್ರೆ ಮತ್ತು ಇದು ಟ್ರಾನ್ಸ್ಲೇಷನ್ ಒಳಗೆ ಏನಾಗ್ತೈತ್ರಿ, ಸಿ ಯು ಜಿ ಆಗ್ತೈತಿ. ಸೊ ದಿಸ್ codon gives different amino acid later on. Okay, delete ಆಯ್ತಂದ್ರೆ ಏನಾಗ್ತೈತ್ರಿ, ಪರ್ಟಿಕ್ಯುಲರ್ ಸೀಕ್ವೆನ್ಸಸ್ ಒಳಗೆ ಸೇ ಫಾರ್ ಎಕ್ಸಾಂಪಲ್ ಸಿ ಜಿ ಸಿ ಜಿ ಎ ಈ ಟೈಪ್ ಇತ್ತು. ಜಿ ಡಿಲೀಟ್ ಆಯ್ತಂದ್ರೆ ನೆಕ್ಸ್ಟ್ ಸಿ ಸಿ ಎ ಏನಾಗ್ತೈತ್ರಿ, ಕೋಡಾನ್ಸ್ ಹಾಕೋದು. ಸೊ ಮೊದಲು ಕೋಡಾನ್ಸ್ ಒಳಗೆ ಮೂರು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಏನಿತ್ತು, ಸಿ ಸಿ ಜಿ ಇತ್ತು. ಜಿ ಡಿಲೀಟ್ ಆಯ್ತಂದ್ರೆ ಈಗ ಏನಾಗ್ತೈತಿ, ಸಿ ಸಿ ಎ ಆಗ್ತೈತಿ. ಸೊ ಇದು ಪರ್ಟಿಕ್ಯುಲರ್ ಏನಾಗ್ತೈತಿ, ಅಮೈನೋ ಆಸಿಡ್ ಸೀಕ್ವೆನ್ಸಸ್ ಏನಾಗ್ತೈತಿ, ಚೇಂಜ್ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಅಂದ್ರೆ ರಿಪ್ಲೇಸ್ಮೆಂಟ್. ಸೊ ಇದ್ರಾಗ ಏನಾಗ್ತಾವ್ರಿ, ಎರಡು ಟೈಪ್ಸ್ ಬರ್ತಾವ್ರಿ ಸಬ್ಸ್ಟಿಟ್ಯೂಷನ್ ಒಳಗೆ. ಓಕೆ, ಸೊ ದ್ಯಾಟ್ ಸಬ್ಸ್ಟಿಟ್ಯೂಷನ್ ಐದರ್ ಕುಡ್ ಬಿ ಟ್ರಾನ್ಸಿಷನ್ ಆರ್ ಕುಡ್ ಬಿ transition or it could be a transversion. So substitution, transition ಮತ್ತು ಟ್ರಾನ್ಸ್ವರ್ಷನ್ ಎರಡು ಟೈಪ್ ಆಗ್ತೈತಿ ಸಬ್ಸ್ಟಿಟ್ಯೂಷನ್. ಸಪೋಸ್ ಪ್ಯೂರಿನ್ಸ್ ಆರ್ ರಿಪ್ಲೇಸ್ಡ್ ಬೈ ಪ್ಯೂರಿನ್ಸ್ ಆರ್ pyrimidines are replaced by pyrimidines. A G ದಿಂದ ರಿಪ್ಲೇಸ್ ಆಯಿತು ಅಥವಾ G A ದಿಂದ ರಿಪ್ಲೇಸ್ ಆಯಿತು ಅಂದ್ರ ಟ್ರಾನ್ಸಿಷನ್. C T ದಿಂದ ಅಥವಾ U ದಿಂದ ರಿಪ್ಲೇಸ್ ಆಯಿತು, T R U C ದಿಂದ ರಿಪ್ಲೇಸ್ ಆಯಿತು ಅಂದ್ರ ಇದಕ್ಕೇನಂತೀವಿ ನಾವು, ಟ್ರಾನ್ಸಿಷನ್. ಪ್ಯೂರಿನ್ಸ್ ಆಗಿ ರಿಪ್ಲೇಸ್ ಆಗಿರ್ತೈತಿ, ಸಬ್ಸ್ಟಿಟ್ಯೂಟ್ ಆಗಿರ್ತೈತಿ. ಪಿರಾಮಿಡಿನ್ಸ್ ದಿಂದಲೇ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಟ್ರಾನ್ಸ್ವರ್ಷನ್ ಏನಾಗ್ತೈತ್ರಿ, ಪ್ಯೂರಿನ್ಸ್ ಪಿರಾಮಿಡಿನ್ಸ್ ಜೊತೆ ಏನಾಗ್ತೈತಿ, ರಿಪ್ಲೇಸ್ ಆಗ್ತೈತಿ. ಅಥವಾ ಪಿರಾಮಿಡಿನ್ಸ್ ಪ್ಯೂರಿನ್ಸ್ ಜೊತೆ ಏನಾಗ್ತೈತಿ, ರಿಪ್ಲೇಸ್ ಆಗ್ತೈತಿ. ಎ ರಿಪ್ಲೇಸ್ ಆಗ್ಬೋದು ಸಿ ದಿಂದ, ಆರ್ ರಿಪ್ಲೇಸ್ ಆಗ್ಬೋದು ಟಿ ದಿಂದ, ಆರ್ ಟ್ರಾನ್ಸ್ಕ್ರಿಪ್ಷನ್ ಇತ್ತಂದ್ರ ಯು ದಿಂದ, ಆರ್ ಸಿ ಎ ದಿಂದ, ಸಿ ಜಿ ದಿಂದ, ಟಿ ಜಿ ದಿಂದ, ಆರ್ ಯು ಜಿ ದಿಂದ. Whatever it is, if purines are replacing pyrimidines or pyrimidines are replacing purines, transversion ಅಂತೀವಿ. ಪ್ಯೂರಿನ್ಸ್ ದಿಂದ ರಿಪ್ಲೇಸ್ ಆಗತೈತಿ, pyrimidines ದಿಂದ ರಿಪ್ಲೇಸ್ ಆಗತೈತಿ. ಟ್ರಾನ್ಸಿಷನ್, ಟ್ರಾನ್ಸ್ವರ್ಷನ್ ಇವೆರಡು ಸಬ್ಸ್ಟಿಟ್ಯೂಷನ್ ಒಳಗೆ ಬರ್ತಾವ್ರಿ. ಅಡಿಷನ್, ಡಿಲೀಷನ್, ಆಡ್ ಆಗ್ಬೋದು, ಡಿಲೀಟ್ ಆಗ್ಬೋದು. ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಅಂದ್ರ ಕೋಡಾನ್ ಚೇಂಜ್ ಆಗ್ತೈತಿ. ರಿಮೆಂಬರ್, ಕೋಡಾನ್ ಒಂದು ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ರಿಪ್ರೆಸೆಂಟ್ ಮಾಡ್ತೈತಿ ಅಂದ್ರ ಅಮೈನೋ ಆಸಿಡ್ ಕೂಡ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಓಕೆ, ಸೊ ನೆಕ್ಸ್ಟ್, ಇಫ್ only one nucleotide either it add or delete or substitute, as a result there is a change in a codon and there is a change in polypeptide, then this mutation is called pointer mutation. ಬರೀ ಒಂದೇ ನ್ಯೂಕ್ಲಿಯೋಟೈಡ್ ಅದು ಆಡ್ ಆಗ್ಬೋದು, ಡಿಲೀಟ್ ಆಗ್ಬೋದು, ಆರ್ ಸಬ್ಸ್ಟಿಟ್ಯೂಟ್ ಆಗ್ಬೋದು. ವಾಟ್ ಎವರ್ ದ ಟೈಪ್ ಇಸ್, ಸಬ್ಸ್ಟಿಟ್ಯೂಟ್ ಆಗ್ಬೋದು. ಅದರಿಂದ ಒಂದು ಕೋಡಾನ್ ಚೇಂಜ್ ಆಗ್ತೈತಿ. ಕೋಡಾನದಿಂದ ಒಂದು ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಚೇಂಜ್ ಆಗ್ತೈತಿ. ಒಂದು ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ದಿಂದ ಒಂದು ಪೂರ್ತಿ ಎಂಟೈರ್ ಪ್ರೋಟೀನು ಚೇಂಜ್ ಆಗ್ತೈತಿ. ಅಂತ ಮ್ಯೂಟೇಷನ್ಗೆ ಏನಂತೀವಿ ನಾವು, ಪಾಯಿಂಟರ್ ಮ್ಯೂಟೇಷನ್ ಅಂತೀವಿ. ಸೊ ಈ ಪಾಯಿಂಟ್ ಮ್ಯೂಟೇಷನ್ ಬೆಸ್ಟ್ ಎಕ್ಸಾಂಪಲ್ ನೀವು ಯಾವಾಗ ಸ್ಟಡಿ ಮಾಡ್ತೀರಂದ್ರ ಸಿಕ್ಕಲ್ ಸೆಲ್ ಎನಿಮಿಯಾ. ಸೊ ಸಿಕ್ಕಲ್ ಸೆಲ್ ಎನಿಮಿಯಾ ಒಳಗೆ ಏನಾಗ್ತೈತ್ರಿ, ಬೀಟಾ ಚೇನ್ ಯಾವುದು ಬೀಟಾ ಚೇನ್ ರೀ, ಗ್ಲೋಬಿನ್ ದ ಬೀಟಾ ಚೇನ್. ಯಾಕೆ ಗ್ಲೋಬಿನ್ ನಾವು ಬೀಟಾ ಚೇನ್ ಅಂತ ಕರಿತೀವಿ? ರಿಮೆಂಬರ್, ಇನ್ ದ ಫಸ್ಟ್ ಇಯರ್ you have studied it that this hemoglobin attains quadrantary structure.
ಯಾವುದೇ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಕ್ವಾಡ್ರಾಟರಿ ಶೇಪಿಗೆ ಹೋಗಂಗಿಲ್ಲ ಎಕ್ಸೆಪ್ಟ್ hemoglobin. Yes. So this hemoglobin, they contains 2 alpha chain and 2 beta chain. So one particular beta chain form ಆಗೋ time ದಾಗ globin beta chain ಒಳಗೆ ಏನಾಗ್ತೈತಿ 6th position ಈ 6th position ಒಳಗ ಗ್ಲೂಟಾಮೈನ್ ಇರಬೇಕಿತ್ತು. ಏನ್ ಚೇಂಜ್ ಆಗ್ತೈತ್ರಿ? ವ್ಯಾಲಿನ್ ಒಳಗೆ ಗ್ಲೂಟಾಮೈನ್ ಏನಾಗ್ತೈತಿ? ರಿಪ್ಲೇಸ್ಮೆಂಟ್. ಸೊ ಲಿಟಲ್ ಬಿಟ್ ಡಿಫರೆನ್ಸ್. GAG ಇದು ಗ್ಲೂಟಾಮೈನ್, GUG ವ್ಯಾಲಿನ್. ಸೊ ಏನ್ ಚೇಂಜ್ ಆಗ್ತೈತಿ ಪರ್ಟಿಕ್ಯುಲರ್ ಟ್ರಾನ್ಸ್ಕ್ರಿಪ್ಷನ್ ಒಳಗ? A ರಿಪ್ಲೇಸ್ ಆಗ್ತೈತಿ U ದಿಂದ. That means A is a purine which is replacing pyrimidine. So instead of glutamine 6th position chain ಬರ್ತೈತಿ, beta chain ಒಳಗ valine ಬರ್ತೈತಿ. So ಇಂತ ಪಾಯಿಂಟ್ ಮ್ಯೂಟೇಷನ್ ಆಗ್ತೈತಿ. So sickle cell anemia is a type of transversion mutation. Remember, transversion mutation. Okay, and next, so if there is an addition, deletion or substitution of many nucleotides, as a result there is a change in a reading frame from point of addition, deletion or substitution, as a result of which result ಏನಾಗ್ತೈತೆ ಅಂದ್ರ ಒಂದು entire message is changed. ಒಂದು ಪೂರ್ತಿ ಪ್ರೋಟೀನ್ ಏನಾಗ್ತೈತ್ರಿ? ಚೇಂಜ್ ಆಗ್ಬಿಡ್ತೈತಿ. ಸೊ ಇಂಥದಕ್ಕೆ ಏನಂತೀವಿ ನಾವು? ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಏನಂತೀವಿ? ಫ್ರೇಮ್ ಶಿಫ್ಟ್ mutation. We can take the example. Frame shift mutation example ಏನಂದ್ರ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೋತೀವಿ. ರಾಮ್ ಹ್ಯಾಸ್ ಕ್ಯಾಸ್ಟ್. ಸೊ ಒಂದಕ್ಕಿಂತ ಹೆಚ್ಚಿನ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಏನಾಗ್ತಾವ ಅಂದ್ರ ರಾಮ್ ಹ್ಯಾಸ್ ಒಂದು ಆರ್, ಇದೊಂದು ನ್ಯೂಕ್ಲಿಯೋಟೈಡ್ ಅಂತ ತಿಳ್ಕೊಳ್ಳಿ, ಆಡ್ ಆಗುತ್ತೆ. ಸೊ HASCAP ಒಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಆಯಿತು. ಇನ್ನೊಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಆಡ್ ಆಯ್ತು ಅಂದ್ರೆ ಇ ಆಡ್ ಆಗುತ್ತೆ. ಇಲ್ಲಿ ಆರ್ ಮತ್ತು ಎಚ್ ನಡುವೆ ಏನಾಗ್ತೈತ್ರಿ? ಇ ಆಡ್ ಆಗುತ್ತೆ. HASCAP. ನೆಕ್ಸ್ಟ್ ಇನ್ನೊಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಆರ್ ಮತ್ತು ಎಚ್ ಮತ್ತು ಇ ಒಳಗೆ RED HASCAP. ಸೊ ಈ ಏರಿಯಾ ಒಳಗೆ ಏನಾಗಿರ್ತೈತಿ? ಈ ಪಾಯಿಂಟ್ ಒಳಗೆ ಏನಾಗಿರ್ತೈತಿ? ಅಡಿಷನ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇರುವಂತ ಯಾವುದೇ ಮೆಸೇಜ್ ಚೇಂಜ್ ಆಗಿಲ್ಲ. ಇದು ಆದ್ಮೇಲೆ ಏನಾಗೈತಿ? ಮೆಸೇಜ್ ಚೇಂಜ್ ಆಗೋದು ಸ್ಟಾರ್ಟ್ ಆಗತೈತಿ. ಸೊ ರಾಮ್ ಹ್ಯಾಸ್ ಅ ಕ್ಯಾಪ್, ಒಂದು ಮೆಸೇಜ್ ದಿಂದ ರಾಮ್ ಹ್ಯಾಸ್ ಅ ರೆಡ್ ಕ್ಯಾಪ್ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಏನಾಗ್ತೈತಿ? ಇದು ರೀಡಿಂಗ್ ಫ್ರೇಮ್ ಶಿಫ್ಟ್ ಆಗ್ತೈತಿ. ಸೊ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ನಾವು ಏನ್ ಮಾಡ್ತೀವಿ ಅದಕ್ಕೆ ಕರಿತೀವಿ. ಸೊ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಮೀನ್ಸ್ ಚೇಂಜ್ ಇನ್ ದ ರೀಡಿಂಗ್ ಫ್ರೇಮ್ ಫ್ರಮ್ ದ ಪಾಯಿಂಟ್ ಆಫ್ ಎಡಿಷನ್ ಆರ್ ಡಿಲೀಷನ್. ಇದು ಉಲ್ಟಾ ಆಯ್ತಂದ್ರೆ ಏನಾಗ್ತೈತಿ? ಡಿಲೀಷನ್ ಆಗ್ತೈತಿ. ಸೊ ಇಲ್ಲೇ ಕೂಡ ಏನಾಗ್ತೈತಿ? ಒಂದು ಸ್ಪೆಸಿಫಿಕ್ ಮೆಸೇಜ್ ಒಂದು ಕಾಮನ್ ಮೆಸೇಜ್ ಒಳಗೆ ಏನಾಗ್ತೈತಿ? ಕನ್ವರ್ಟ್ ಆಗ್ತೈತಿ. ಒಂದು ಪರ್ಟಿಕ್ಯುಲರ್ ಪ್ರೋಟೀನ್ ಇನ್ನೊಂದು ಪ್ರೋಟೀನ್ ಒಳಗೆ ಏನಾಗ್ತೈತಿ? ಕನ್ವರ್ಟ್ ಆಗ್ತೈತಿ. ಸೊ change in the reading frame at a point of addition or deletion. ಆ ಪಾಯಿಂಟ್ ದಿಂದ ಏನಾಗ್ತೈತಿ? ಮುಂದಿನ ರೀಡಿಂಗ್ ಫ್ರೇಮ್ ಏನಾಗ್ತೈತಿ? ಚೇಂಜ್ ಆಗ್ತೈತಿ. ಸೊ ಎಂಟೈರ್ ಫ್ರೇಮ್ ಈಸ್ ಶಿಫ್ಟೆಡ್. ಸೊ ದಿಸ್ ಇಸ್ ಕಾಲ್ಡ್ ಫ್ರೇಮ್ ಶಿಫ್ಟ್ mutation. Okay, so this is about a particular concept between mutation and a genetic code. So this sudden change is take place in these genetic codes or codons.
Okay, so the next concept is about replication. Okay, so translation. Let's take a translation, the process of formation of a polypeptide, a sequence of amino acid by the help of a mRNA, the sequence of nucleotides. Before that, we will discuss about translator tRNA. Okay, so translator RNA, the structure and other points regarding tRNA. Thank you.